ಸೊ ಇಡಿ ಉರುಳು ಕೇವಲ ಐಶ್ವರ್ಯ ಗೌಡ ಮಾತ್ರ ಅಲ್ಲಿ ಸುತ್ತಕೊಳ್ಳೋದಲ್ಲ, ಇದರಲ್ಲಿ ಭಾಗಿ ಆಗಿದ್ದಾರೆ ಏನೋ ಆರೋಪ ಕೇಳಿ ಬರ್ತಾ ಇರೋದು ಡಿ ಕೆ ಸುರೇಶ್ ಅವರ ವಿಚಾರ. ಸೊ ಡಿ ಕೆ ಸುರೇಶ್ಗೂ ಹಾಗಾದ್ರೆ ಕಾನೂನು ಸಂಕಷ್ಟ ಫಿಕ್ಸಾ ಅನ್ನೋದು ಒಂದು ಪ್ರಶ್ನೆ. ಮಾಜಿ ಸಂಸದ ಡಿ ಕೆ ಸುರೇಶ್ಗೆ ಮುಟ್ಟುಗೋಲಿನ ಬಿಸಿ ಇವ್ರಿಗೂ ಕೂಡ ತಟ್ಟತ್ತಾ, ಚೈನ್ ಲಿಂಕ್ ರೀತಿ ಡಾಮಿನೋ ಎಫೆಕ್ಟ್ ಅಂತೀವಲ್ಲ ಹಂಗೆ ಇವ್ರಿಗೂ ಕೂಡ ಸಮಸ್ಯೆ ಆಗತ್ತಾ ಅನ್ನೋದನ್ನ ನೋಡ್ಬೇಕು ನಾವು. ಡಿ ಕೆ ಸುರೇಶ್ಗೆ ಇಡಿ ಅಧಿಕಾರಿಗಳು ಸಮನ್ಸ್ ಅನ್ನು ಕೊಟ್ಟಿದ್ರು. ಅವ್ರು ಅದನ್ನ ಕೋರ್ಟಲ್ಲಿ ಫೈಟ್ ಮಾಡ್ಕೊಳ್ತೀನಿ, ಸಮನ್ಸ್ ಅನ್ನ ಕ್ವಾಶ್ ಮಾಡ್ಕೊಳ್ಬೇಕು ಅಂತ ಅಪೀಲ್ ಆಗಿದ್ದಾರೆ ಕೋರ್ಟ್ಗೆ. ಪ್ರಕರಣದಲ್ಲಿ ಬಲವಾದ ಸಾಕ್ಷ್ಯವನ್ನ ಇಡಿ ಅಧಿಕಾರಿಗಳು ಸಂಗ್ರಹ ಮಾಡಿದ್ದಾರಂತೆ. ಡಿ ಕೆ ಶಿವಕುಮಾರ್ ಸಹೋದರ ಡಿ ಕೆ ಸುರೇಶ್ಗೆ ಇಡಿ ಬಿಸಿ ತಟ್ಟುತ್ತಾ, ಯಾಕಂದ್ರೆ ಈಗಾಗಲೇ ಅವ್ರ ಫ್ಯಾಮಿಲಿನಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ 2017ರಿಂದ ಇಡಿ ಕಂಟಕ ಇದ್ದೇ ಇದೆ. ಅವ್ರಿಗೆ ಗೊತ್ತಿದೆ ತನಿಖಾ ಸ್ಟೈಲ್ ಹೆಂಗೆ, ಆಳ ಎಷ್ಟು, ಅಗಲ ಎಷ್ಟು, ಇಡಿ ಎಷ್ಟು ಆಳಕ್ಕೆ ಈ ಅಕ್ರಮ ಅಂದ್ರೆ ಮನಿ ಲಾಂಡ್ರಿಂಗ್ ವಿಚಾರದಲ್ಲಿ ಇಳಿಯುತ್ತೆ ಎಲ್ಲ ಅಂದಾಜು ಅವ್ರಿಗೂ ಇರುತ್ತೆ. ಅದಕ್ಕೆ ಡಿ ಕೆ ಶಿವಕುಮಾರ್ ನನ್ನ ಹೇಳಿದ್ದು, ಅಯ್ಯೋ ಇಡಿ ನನಗಾಗ್ಲಿ ಡಿ ಕೆ ಸುರೇಶ್ಗಾಗ್ಲಿ ಹೊಸದಲ್ಲ, ಹ್ಯಾಂಡ್ಲ್ ಮಾಡೋದಕ್ಕೆ ಬರುತ್ತೆ ಅವರಿಗೆ ಅಂತ ನಿನ್ನೆ ಡೈಲಾಗ್ ಹೊಡೆದಿದ್ರು ಡಿ ಕೆ ಶಿವಕುಮಾರ್. ಎಕ್ಸಾಕ್ಟ್ಲಿ. ಸೊ ನೋಡೋಣ ಹಾಗಾದ್ರೆ ಡಿ ಕೆ ಸುರೇಶ್ಗೆ ಏನ್ ಸಂಕಷ್ಟ. ಹಾಗಾದ್ರೆ ಅದಕ್ಕೆ ಡೀಟೇಲ್ಸ್ ನೋಡ್ತಾ ಹೋಗೋದಾದ್ರೆ, ಮಾಜಿ ಸಂಸದ ಡಿ ಕೆ ಸುರೇಶ್ಗೆ ಸಮನ್ಸ್ ಅನ್ನ ಇಡಿ ಅಧಿಕಾರಿಗಳು ಕೊಟ್ಟಿದ್ರು. ಸೊ ಆಸ್ತಿ ಮುಟ್ಟುಗೋಲು ಬಿಸಿ ಇವರಿಗೂ ತಟ್ಟೋ ಸಾಧ್ಯತೆ ಈ ಹಂತದಲ್ಲೇ ಇದೆಯಾ, ಅಥವಾ ಸಮನ್ಸ್ಗೆ ಇವರು ಉತ್ತರ ಕೊಟ್ಟು ಅದಕ್ಕಿಂತ ಮುಂಚೆ ಕೋರ್ಟಲ್ಲಿರೋ ಫೈಟ್ ಏನಾಗುತ್ತೆ ಅದೆಲ್ಲ ಆದ್ಮೇಲೆ ಈ ಪ್ರಾಸೆಸ್ಸಾ ಅಥವಾ ಕ್ವಿಕ್ ಆಗಿ ನಡೆಯುತ್ತಾ, ಇದೊಂದು ಕುತೂಹಲ ಇದೆ. ವಿಚಾರಣೆಗೆ ಹಾಜರಾಗೋದಕ್ಕೆ ಇಡಿ ಅಧಿಕಾರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ. ದಾಖಲೆ, ಹಣದ ವರ್ಗಾವಣೆ ಬಗ್ಗೆ ಪರಿಶೀಲಿಸಿ ಸಾಕ್ಷ್ಯವನ್ನು ಸಂಗ್ರಹಿಸ್ತಾ ಇದ್ದಾರೆ. ಆಮೇಲೆ ಇಡಿ ಅಧಿಕಾರಿಗಳ ತನಿಖಾ ಸ್ಟೈಲ್ನಲ್ಲಿ ಇನ್ನೊಂದು ವಿಶೇಷತೆ ಇರುತ್ತೆ. ಸಾಮಾನ್ಯ ತನಿಖಾ ಸಂಸ್ಥೆಗಳು ಫಸ್ಟ್ ಕರೆಸ್ಕೊಂಡು ಆಮೇಲೆ ಅವ್ರ ಹತ್ರ ಸ್ಟೇಟ್ಮೆಂಟ್ ತಗೊಂಡು ನಂತರ ಸಾಕ್ಷ್ಯ ಸಂಗ್ರಹ ಮಾಡ್ತಾರೆ. ಬಟ್ ಇವರು ಸಾಕ್ಷಿ ಸಂಗ್ರಹ ಮಾಡಿ ಆ ಸಾಕ್ಷ್ಯದ ಮೇಲೆ ಕ್ವೆಶನ್ಸ್ ಅನ್ನು ಕೇಳ್ತಾರೆ ತನಿಖೆಯಲ್ಲಿ. ಸೊ ಏನು ಮಾಡ್ತಾರೆ ಅನ್ನೋದು ನೋಡಬೇಕು. ಬಲವಾದ ಸಾಕ್ಷ್ಯವನ್ನು ಸಂಗ್ರಹ ಮಾಡಿದೆಯಂತೆ ಡಿ ಕೆ ಸುರೇಶ್ ಅವರು ಮತ್ತು ಈ ಐಶ್ವರ್ಯ ಗೌಡ ನಡುವೆ ಹಣದ ಟ್ರಾನ್ಸಾಕ್ಷನ್ಗಳು ಆಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನ ಇಡಿನೇ ಕನ್ಫರ್ಮ್ ಮಾಡಬೇಕು. ಬಟ್ ಇಡಿ ಮೂಲಗಳಿಂದ ಸಿಗ್ತಾ ಇರೋ ಮಾಹಿತಿ ಇಷ್ಟು. ಬಟ್ ಆರಂಭದಲ್ಲಿ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಹೇಳಿದ್ದೇನೆ ಅಂದ್ರೆ ಐಶ್ವರ್ಯ ಗೌಡ ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಇನ್ನೂ ಮುಂದುವರೆದು ಅವ್ರು ಮೌಖಿಕವಾಗಿ ಕಂಪ್ಲೇಂಟ್ ಕೊಟ್ಟಿದ್ರು, ನನ್ನ ಹೆಸರು ಬಳಸ್ಕೊಂಡು ಇವರು ಈ ರೀತಿ ಎಲ್ಲ ಮಾಡಿದ್ದಾರೆ ಅಂತ. ಇವತ್ತು ತನಿಖೆ ನಡೀತಾ ಲಿಂಕ್ ಎಲ್ಲಿಗೆ ಬಂದು ನಿಂತಿದೆ ಅಂದ್ರೆ, ಡಿ ಕೆ ಸುರೇಶ್ಗೆ ಇಡಿ ಅವರು ಸಮನ್ಸ್ ಕೊಟ್ಟು ಅವರ ಆಸ್ತಿ ಮುಟ್ಟುಗೋಲಿನ ಹಂತಕ್ಕೆ ಬಂದಿದ್ದಾರೆ. ಎಕ್ಸಾಕ್ಟ್ಲಿ. ಸೊ ಇನ್ನಷ್ಟು ಮಾಹಿತಿ ಪಡ್ಕೊಳ್ಳೋಣ ನಾಗೇಶಿಂದ. ನಾಗೇಶ್, ಒಂದು ಕಡೆಗೆ ಇಡೀ ಪ್ರಕರಣದಲ್ಲಿ ಇಡಿ ಎಂಟ್ರಿ ಆಗ್ತಾ ಇದ್ದ ಹಾಗೆ ರಾಜ್ಯ ಸರ್ಕಾರ ಆತುರವಾಗಿ ಸಿಐಡಿ ತನಿಖೆಗೆ ಈ ಪ್ರಕರಣವನ್ನು ಹಸ್ತಾಂತರ ಮಾಡಿದೆ. ಸೊ ಗೊತ್ತಿದೆ ನಮಗೆ. ಇದರ ಬೆನ್ನಲ್ಲೇ ಡಿ ಕೆ ಸುರೇಶ್ ಅವರಿಗೆ ಇಡಿ ಸಮನ್ಸು. ಇದರ ನಡುವೆ ಇರುವಂತಹ ಪ್ರಶ್ನೆ, ತತ್ಕ್ಷಣಕ್ಕೆ ಆಸ್ತಿ ಮುಟ್ಟುಗೋಲನ್ನು ಹಾಕ್ಕೊಳ್ತಾರ ಅಂತ. ಸೊ ಈ ಎರಡೂ ಪ್ರಶ್ನೆಗೆ ಉತ್ತರ ಕೊಡೋದಾದ್ರೆ ನಾಗೇಶ್. ಮಮತಾ, ಬಹುಕೋಟಿ ವಂಚನೆ ಪ್ರಕರಣದಲ್ಲಿ ಈಗಾಗಲೇ ಆ ತನಿಖೆ ಹಂತ ಈಗ ಡಿ ಕೆ ಸುರೇಶ್ ಬುಡಕ್ಕೆ ಬಂದು ನಿಂತಿರುವಂಥದ್ದು. ಹಾಗಾಗಿ ಈ ಪ್ರಕರಣದಲ್ಲಿ ಇಡಿ ಅಧಿಕಾರಿಗಳು ಮಾಜಿ ಸಂಸದರಾಗಿರುವಂಥ ಡಿ ಕೆ ಸುರೇಶ್ ಅವರಿಗೆ ಒಂದು ಸಮನ್ಸ್ ಕೂಡ ಕೊಟ್ಟು ವಿಚಾರಣೆಗೆ ಕರೆದಿರುವಂಥದ್ದು. ಬಹಳ ಪ್ರಮುಖವಾಗಿ ಈಗಾಗಲೇ ಇಡಿ ಅಧಿಕಾರಿಗಳು ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಡಿ ಕೆ ಸುರೇಶ್ ಅವರಿಗೆ ಸಂಬಂಧಪಟ್ಟಂಥ ಒಂದಷ್ಟು ದಾಖಲೆಗಳು ಸಿಕ್ಕಂಥ ಕಾರಣಕ್ಕಾಗಿಯೇ ಅವರಿಗೆ ವಿಚಾರಣೆಗೆ ಹಾಜರಾಗಲಿಕ್ಕೆ ಸಮನ್ಸ್ ಅನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಹಾಗಾಗಿ ಐಶ್ವರ್ಯ ಗೌಡ ಮತ್ತು ಡಿ ಕೆ ಸುರೇಶ್ ನಡುವೆ ಏನಿದೆ ವ್ಯವಹಾರ ಅನ್ನುವಂಥದ್ದು ಬಹಿರಂಗವಾಗಬೇಕಾಗತ್ತೆ. ಆ ಬಹಿರಂಗವಾಗುವಂಥ ಸಂದರ್ಭದಲ್ಲಿ ಈಗಾಗಲೇ ದಾಖಲೆಯನ್ನು ಕಲೆ ಹಾಕಿ ಈ ಒಂದು ಪ್ರಕರಣದಲ್ಲಿ ಅವರ ಬಳಿ ಇರುವಂಥ ವ್ಯವಹಾರಿಕವಾಗಿ ಏನೆಲ್ಲ ಆಗಿದೆ ಅನ್ನುವಂಥದ್ದನ್ನು ಮಾಹಿತಿಯನ್ನು ಕಲೆ ಹಾಕಿರುವಂಥ ಇಡಿ ಅಧಿಕಾರಿಗಳು ಡಿ ಕೆ ಸುರೇಶ್ ಅವರಿಗೆ ನೋಟಿಸನ್ನು ಕೊಟ್ಟು ವಿಚಾರಣೆಗೆ ಕರೆದಿರುವಂಥದ್ದು. ವಿಚಾರಣೆ ಸಂದರ್ಭದಲ್ಲಿ ಅವರ ಬಳಿ ಇರುವಂಥ ದಾಖಲೆಗಳನ್ನು ಇಟ್ಕೊಂಡು ಅವರನ್ನು ಪ್ರಶ್ನೆ ಮಾಡಿ ಮಾಹಿತಿಯನ್ನು ಕಲೆ ಹಾಕುವ ಕೆಲಸವನ್ನು ಮಾಡ್ತಾರೆ. ಒಂದು ವೇಳೆ ಐಶ್ವರ್ಯ ಗೌಡ ಮತ್ತು ಮಾಜಿ ಸಂಸದ ಡಿ ಕೆ ಸುರೇಶ್ ಅವರ ನಡುವೆ ಆ ಹಣದ ವ್ಯವಹಾರಗಳೇನಾದರೂ ಆದರೆ ಆ ಆಸ್ತಿಯನ್ನು ಕೂಡ ಇಡಿ ಅಧಿಕಾರಿಗಳು ಮುಟ್ಟುಗೋಲು ಹಾಕಿಕೊಳ್ಳುವ ಸಾಧ್ಯತೆಗಳು ಇದ್ದಾವೆ ಅನ್ನುವಂಥ ಮಾಹಿತಿಗಳು ಇರುವಂಥದ್ದು. ಒಂದು ಹಂತದಲ್ಲಿ ಈಗ ತನಿಖೆ ಮಾಡಿದ ಬಳಿಕ ತನಿಖೆಯಲ್ಲಿ ಅವರು ಪ್ರೂವ್ ಮಾಡಿ ಆನಂತರ ಅವರು ವ್ಯಾವಹಾರಿಕವಾಗಿ ಏನಾದರೂ ವ್ಯವಹಾರ ಸಂಬಂಧ ಇಟ್ಕೊಂಡಿದ್ರೆ ಅದನ್ನು ಮುಟ್ಟುಗೋಲು ಹಾಕಲಿಕ್ಕೆ ಇಡಿ ಅಧಿಕಾರಿಗಳು ಮುಂದಾಗ್ತಾರೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ರೈಟ್ ನಾಗೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ನೋಡೋಣ, ಇವಾಗ ಇಡಿ ಅಧಿಕಾರಿಗಳು ಕರ್ನಾಟಕದಂತ ಹಲವಾರು ಕೇಸ್ಗಳ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ತನಕ ದೊಡ್ಡ ಮಟ್ಟದಲ್ಲಿ ಯಾವುದು ತಾರ್ಕಿಕ ಅಂತ್ಯಕ್ಕೆ ಹೋಗಿಲ್ಲ. ಕನ್ವಿಕ್ಷನ್ ರೇಟು 2% ಕಡಿಮೆ ಇದೆ. ಸೊ ಇಂಥದ್ರಲ್ಲಿ ಈಗ ಮೇಲಿಂದ ಮೇಲೆ ಇಡಿ ಅಧಿಕಾರಿಗಳು ಮೊನ್ನೆ ತುಕಾರಾಮ್ ಅವ್ರ ಮನೆ ಮೇಲೆಲ್ಲ ರೇಡ್ ಮಾಡಿದ್ರು. ಬರೀ ಹೆದರ್ಸಕ್ಕಷ್ಟೇ ರೇಡ್ ಆಗ್ತಾ ಇದೆಯಾ, ಅಥವಾ ಇದನ್ನ ಎಲ್ಲಾದರೂ ಒಂದು ಅಂತ್ಯ ಕಾಣಿಸ್ತಾರ ಅಂತಕ್ಕಂಥದ್ದನ್ನ ಕಾದ್ ನೋಡೋಣ. ಇಲ್ಲ ಅಂತಂದ್ರೆ ನಗೆ ಪಾಟ್ಲಿಗೆ ಈಡಾಗ್ಬಿಡ್ತಾರೆ.
ಫಸ್ಟ್ ಎಲ್ಲ ಇಡಿ ಬಗ್ಗೆ ಎಷ್ಟು ಕ್ರೆಡಿಬಿಲಿಟಿ ಇತ್ತು. ಈಗ ಅದು ಕಾಣ್ತಾ ಇಲ್ಲ. ಲೋಕಾಯುಕ್ತ ರೇಡ್ಗಿಂತನೂ ಈಗ ಇದು ಜಾಸ್ತಿ ಆಗ್ತಾ ಇದೆ. ಬಟ್ ಏನಾಗುತ್ತೆ ಅಂತ ನೋಡೋಣ.